ಜಿಲ್ಲಾಸ್ಪತ್ರೆಗಳಲ್ಲಿ ಶಿಶು ಬಾಣಂತಿಯರ ಮರಣ ಮೃದಂಗ ಜೋರಾಗಿದ್ದು ಸಾಲು ಸಾಲು ಬಾಣಂತಿಯರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಕೇಸರಿ ಪಡೆ ಸಿಡಿದಿದ್ದು ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನಲ್ಲಿ ಬಾಣಂತಿಯರ ಸಾವಾಯಿತು, ಬೆಳಗಾವಿಯಲ್ಲಿ ಬಾಣಂತಿಯರ ಸಾವಾಯಿತು, ಇತ್ತ ಬಳ್ಳಾರಿಯಲ್ಲಿ ಸಿಡಿದಿದ್ದಾರೆ ಕೇಸರಿ ಪಡೆ. ಆರ್ ಅಶೋಕ್ ಮಾತನಾಡ್ತಿದ್ರೆ ಈ ಕುರಿತು ಕೇಳೋಣ ಏನ್ ಮಾತಾಡ್ತಿದ್ದಾರೆ ಅಂತ. ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ ನೂರಾರು ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ ಬಾಣಂತಿಯರು ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು ಇಡೀ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೇ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಆಡಳಿತ ವೈಫಲ್ಯ ಅಂತ ಹೇಳಿದ ಮೇಲೆ ತಾನೇ ಗೊತ್ತಾಗುತ್ತೆ. ಆಡಳಿತ ವೈಫಲ್ಯ ಅಂತ ನಾವು ಹೇಳಿದ ಮೇಲೆ ಗೊತ್ತಾಗುತ್ತೆ. ಆದ್ರೆ ಉತ್ತರ ಕರ್ನಾಟಕ ಸಮಸ್ಯೆ ಅದು. ಬಳ್ಳಾರಿಯೊಳಗ ಬೆಳಗಾವಿಯಾಗ ಬಾಣಂತಿಯರು ನಿಮ್ಗೆ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ ನೂರಾರು ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ ಬಾಣಂತಿಯರು ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು ಇಡೀ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೇ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಆಡಳಿತ ವೈಫಲ್ಯ ಅಂತ ಹೇಳಿದ ಮೇಲೆ ತಾನೇ ಗೊತ್ತಾಗುತ್ತೆ. ಆಡಳಿತ ವೈಫಲ್ಯ ಅಂತ ನಾವು ಹೇಳಿದ ಮೇಲೆ ಗೊತ್ತಾಗುತ್ತೆ. ಆದ್ರೆ ಉತ್ತರ ಕರ್ನಾಟಕ ಸಮಸ್ಯೆ ಅದು. ಬಳ್ಳಾರಿಯೊಳಗ ಬೆಳಗಾವಿಯಾಗ ಬಾಣಂತಿಯರು ನಿಮ್ಗೆ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ ನೂರಾರು ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು 1 ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ ಬಾಣಂತಿಯರು ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು ಇಡೀ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ. ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೇ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಆಡಳಿತ ವೈಫಲ್ಯ ಅಂತ ಹೇಳಿದ ಮೇಲೆ ತಾನೇ ಗೊತ್ತಾಗುತ್ತೆ. ಆಡಳಿತ ವೈಫಲ್ಯ ಅಂತ ನಾವು ಹೇಳಿದ ಮೇಲೆ ಗೊತ್ತಾಗುತ್ತೆ. ಆದ್ರೆ ಉತ್ತರ ಕರ್ನಾಟಕ ಸಮಸ್ಯೆ ಅದು. ಬಳ್ಳಾರಿಯೊಳಗ ಬೆಳಗಾವಿಯಾಗ ಬಾಣಂತಿಯರು ನಿಮ್ಗೆ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ ನೂರಾರು ಜನ ಸಾಯ್ತಾ
ನೂರಾರು ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು, ಒಂದು ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಬಾಣಂತಿಯರು ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು, ಇಡೀ ರಾಜ್ಯದಲ್ಲಿ, ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ, ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು, 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೇ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಮಾಫಿಯಾದಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಖಂಡಿತವಾಗಿ ಕೊಡುವ. ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಆಡಳಿತ ವೈಫಲ್ಯ ಅಂತ ಹೇಳಿದ ಮೇಲೆ ತಾನೇ ಗೊತ್ತಾಗುತ್ತೆ. ಆಡಳಿತ ವೈಫಲ್ಯ ಅಂತ ನಾವು ಹೇಳಿದ ಮೇಲೆ ಗೊತ್ತಾಗುತ್ತೆ. ಆದ್ರೆ ಉತ್ತರ ಕರ್ನಾಟಕ ಸಮಸ್ಯೆ ಅದು. ಒಳಗ ಬೆಳಗಾವಿದಾಗ ನಿಮ್ಗೆ ಅಧ್ಯಕ್ಷ, ಒಂದೇ ನಿಮಿಷ ಅಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ 100 ಜನ ಸಾಯ್ತಾ ಇದ್ದಾರೆ. 100 ಜನ ಸಾಯ್ತಾ ಇದ್ದಾರೆ. ನಾನು ಲೋಕಾಯುಕ್ತ ಭೇಟಿ ಮಾಡಿದಾಗ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು, ಒಂದು ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ, ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ. ನಿಮಗೂ ಗೊತ್ತಿದೆ, ಬಾಣಂತಿಯರು ಸಾವಾಗ್ತಾ ಇದೆ. ಬಳ್ಳಾರಿ ಇರ್ಬೋದು, ಇಡೀ ರಾಜ್ಯದಲ್ಲಿ, ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ, ಸಾವು ಸರಮಾಲೆ ಆಗ್ತಾ ಇದೆ. ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈ ಮೆಡಿಕಲ್ ಮಾಫಿಯಾ ಇಲ್ಲ ಅಂದ್ರೆ ಯಾಕೆ ನಾನು ಹೇಳೋದು, 6 ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ರಿಪೋರ್ಟ್ ಕೊಟ್ಟಿದ್ದಾರೆ 6 ತಿಂಗಳಿಂದಾನೇ ಈ ಮೆಡಿಸಿನ್ಸ್ ಯೂಸ್ ಮಾಡಬಾರ್ದು. ಯಾರು ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಯಾವ ಒತ್ತಡದ ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು? ಅದರಿಂದ ದೊಡ್ಡ ಮಾಫಿಯಾ ಮಾಫಿಯಾದಲ್ಲಿ ಸರ್ಕಾರ ಸಿಕ್ಕಾಕೊಂಡಿದೆ. ಅದರಿಂದ ಮಾಡಿಲ್ಲ ಅಂದ್ರೆ, ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ 100 ಜನ ಸಾಯ್ತಾರೆ ಕರ್ನಾಟಕದಲ್ಲಿ. ಅದಕ್ಕೆ ಆ ಶಾಪ ಈ ಸರ್ಕಾರಕ್ಕೆ ತಟ್ಟುತ್ತೆ. ಸಾವಿರಾರು ಜನ ಇವತ್ತು ಬಾಣಂತಿಯರು ಸಾಯ್ತಾ ಇದಾರಲ್ಲ, ಬೆಳಗಾವಿಯಲ್ಲಿ ಸತ್ತಿದ್ದಾರೆ, ಮಕ್ಕಳು ಸತ್ತಿದ್ದಾರೆ. ಬೆಳಗಾವಿಯಲ್ಲಿ ಅವಕಾಶ ಮಾಡಿ ಖಂಡಿತವಾಗಿ ಕೊಡುವ. ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ? ಉತ್ತರ ಕರ್ನಾಟಕದ ಬಾಣಂತಿಯರ ಸಾವಿನ ವಿಚಾರ ಕೂಡ ವಿಪಕ್ಷ ನಾಯಕರು, ಇದು ಕೂಡ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆನೇ ಆಗುತ್ತೆ. ಯಾಕಂದ್ರೆ ಎಕ್ಸ್ಪೈರಿ ಆಗಿರೋದ್ನೆಲ್ಲ ಬಳಸಿದ್ದಾರೆ ಅನ್ನುವಂತಹ ಆರೋಪ ಇದೆ.